ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಪಟ್ಟಣದಲ್ಲಿ ಬಹುದಿನಗಳ ಕನಸು ಇಂದು ಈಡೇರಿದೆ. ಅಂದರೆ ಈ ಒಂದು ಭಾಗದಲ್ಲಿ ಸರಿಸುಮಾರು ಅಂದರೆ ತುಂಬಾ ಕಾರ್ಮಿಕರಿದ್ದಾರೆ, ಅಂದರೆ ಗಾರೆ ಕೆಲಸರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಇಲ್ಲಿ ಪ್ರಮುಖ ಬೆಳೆಯಾಗಿ ಈರುಳ್ಳಿ ಮತ್ತು ಮೆಣಸಿನಕಾಯಿನ ಬೆಳೀತಾರೆ. ಈಗ ಈ ಒಂದು ಸಂದರ್ಭದಲ್ಲಿ ಒಕ್ಕಣೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರು ವಲಸೆ ಬಂದಲ್ಲಿ ತಿಂಗಳಾನುಗಟ್ಟಲೆ ಹಾಲ್ಟ್ ಆಗ್ತಾರೆ. ಈ ಒಂದು ಹಸುವನ್ನು ನೀಗಿಸುವ ನಿಟ್ಟಿನಲ್ಲಿ ಇದನ್ನು ಅರಿತಂತ ಶಾಸಕರು ಇಲ್ಲಿ ಏನಾರು ಮಾಡಿ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ನಾವು ಮಂಜೂರು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಅಂದುಕೊಂಡಿದ್ದ ಮಾತು ಇಂದು ನಿಜವಾಗಿದೆ. ಏಕೆಂದರೆ ಅಜ್ಜಂಪುರದಲ್ಲಿ ನಿನ್ನೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡುವ ಮೂಲಕವಾಗಿ ಈ ಭಾಗದ ಜನರ ಬಡವರ ಜನರ ಹಸಿವನ್ನು ನೀಗಿಸುವ ಒಂದು ಕಾರ್ಯಕ್ಕೆ ಒಂದು ಶ್ಲಾಘನೆ ಉಂಟಾಗಿ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ. ನಿನ್ನೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಲೋಕಾರ್ಪಣೆ ಮಾಡುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಇಂದಿರಾ ಕ್ಯಾಂಟೀನ್ ಅನ್ನ ಶಾಸಕರಾದ GH ಶ್ರೀನಿವಾಸ್ ಅವರು, ಹಾಗೆ ಅಜ್ಜಂಪುರ ಪಟ್ಟಣ ಪಂಚಾಯತಿ AJ ರೇವಣ್ಣನವರು, ಹಾಗೆ ಇಂದಿರಾ ಕ್ಯಾಂಟೀನ್ ಅಧ್ಯಕ್ಷರಾದ ಪ್ರಸನ್ನ ಅವರು ಒಂದು ಟೇಪ್ ಅನ್ನ ಕತ್ತರಿಸುವ ಮೂಲಕವಾಗಿ ಒಂದು ಅಜ್ಜಂಪುರದಲ್ಲಿ ನೂತನವಾಗಿ ನಿರ್ಮಾಣವಾದಂತಹ ಇಂದಿರಾ ಕ್ಯಾಂಟೀನ್ ಅನ್ನ ಒಂದು ಲೋಕಾರ್ಪಣೆ ಮಾಡುವ ಚಿತ್ರದಲ್ಲಿ ಕಾಣ್ತಿದೆ. ಇದೇ ರೀತಿಯಾಗಿ ಈ ಭಾಗದಲ್ಲಿರುವಂತಹ ಎಲ್ಲ ಪ್ರಮುಖ ಮುಖಂಡರು ಸಹ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇಂದಿರಾ ಕ್ಯಾಂಟೀನ್ ಒಳಗೆ ಒಂದು ಎಕ್ಸ್ಪ್ಲೇನ್ ಅನ್ನ ಮಾಡ್ತಿರುವುದು, ಹಾಗೆ ಒಂದು ದೇವರ ಒಂದು ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಎಲ್ಲಾ ವಿಜ್ಞಾನ ರೀತಿಯಲ್ಲಿ ಸರಾಗವಾಗಿ ಸಾಗಲಿ ಎಂದು ಒಂದು ದೇವರನ್ನು ಬೇಡಿಕೊಳ್ಳುವ ಮೂಲಕ ಲೋಕಾರ್ಪಣೆ ಮಾಡಿದ ಕಾಣ್ತದೆ. ಇದೇ ಸಂದರ್ಭದಲ್ಲಿ ಶಾಸಕರು ಮೊದಲ ದಿನ ಏನು ತಿಂಡಿಯನ್ನ ಮಾಡಿದ್ದಾರೆ ಅದನ್ನು ಸವಿಬೇಕು ಎಂದು ಕೆಲವು ಹೊತ್ತು ಕಾದಿದ್ದು ವಿಶೇಷ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈಗ ನಾವು ಪ್ರಥಮವಾಗಿ ಈ ಒಂದರಲ್ಲಿ ಪಲಾವು, ಮೊಸರನ್ನ, ಅನ್ನ ಸಾಂಬಾರು, ಪಾಯಸ, ಹಾಗೆ ಒಂದು ಇದನ್ನ ನೋಡ್ತಾ ಇದ್ದೀವಿ. ಇದನ್ನ ಅಲ್ಲಿ ಬಂದಂತಹ ಎಲ್ಲಾ ಗಣ್ಯರು ಸಹ ಒಂದೊಂದು ಸ್ಪೂನ್ ಅನ್ನ ಸೇವಿಸುವ ಮೂಲಕವಾಗಿ ತುಂಬಾ ಚೆನ್ನಾಗಿದೆ, ಇಂದಿರಾ ಕ್ಯಾಂಟೀನ್ ತುಂಬಾ ಅದ್ಭುತವಾಗಿದೆ ಎಂದು ಒಂದು ಪ್ರಶಂಸೆಯನ್ನ ನೀಡುವ ಚಿತ್ರದಲ್ಲಿ ಕಾಣ್ತಿದೆ. ಹಾಗೆ ಇಲ್ಲಿ ಎಲ್ಲರೂ ಸದಸ್ಯರು ಹಾಗೆ ಸಾರ್ವಜನಿಕರು ಈ ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಮೊದಲ ದಿನವೇ ಒಂದು ಅದ್ಭುತವಾದ ಒಂದು ಪ್ರತಿಕ್ರಿಯೆ ತೋರುತ್ತಿದ್ದು ಚಿತ್ರದಲ್ಲಿ ಕಾಣ್ತಿದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಹೇಳಿದರೆ ನೋಡೋಣ. ಇವತ್ತು ಬಹಳ ಇದು 2 ವರ್ಷದಿಂದಲೇ ಮಂಜೂರಾಗಿದ್ದು ಕೆಲವು ತಾಂತ್ರಿಕ ತೊಡಕಿನಿಂದ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಹಾಗೂ ಇವತ್ತು ವಿಶೇಷವಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರು ಬೈರತಿ ಸುರೇಶ್ ಅವರು ನಮಗೆ ವಿಶೇಷವಾಗಿ ನಮಗೆ ಅಜ್ಜಂಪುರದ ಪ್ರೀತಿಯಿಂದ ನಮಗೆ ಇಂದಿರಾ ಕ್ಯಾಂಟೀನ್ ಅನ್ನು ಮಂಜೂರು ಮಾಡಿಕೊಟ್ರು. ನಂತರ ಉದ್ಘಾಟನೆಗೊಂಡಂತಹ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸ್ಥಳೀಯರು ಮತ್ತು ಕಾರ್ಮಿಕರು ಹಾಗೂ ಹಿರಿಯ ವ್ಯಕ್ತಿಗಳು ತಮ್ಮದೇ ಆದ ರೀತಿಯಲ್ಲಿ ಈ ರೀತಿಯ ಹರ್ಷವನ್ನು ವ್ಯಕ್ತಪಡಿಸಿದರೆ ನಮ್ಗೆ ಇಂದಿರಾ ಕ್ಯಾಂಟೀನ್ ಆಗಿದ್ದು ತುಂಬಾ ಉಪಯುಕ್ತದೆ ಹಾಗೂ ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ರೀತಿಯಲ್ಲಿ ಅನುಕೂಲವಾಗುತ್ತಿದೆ ಎಂದು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿ. ಈಗ ನೋಡೋಣ. ಸರ್, ನಮ್ದು ಬಾಗಲಕೋಟೆ ಹತ್ರ ಹುಣಗುಂದ. ನಾವಿಲ್ಲಿ ಕೆಲಸ ಮಾಡಕ್ ಬಂದಿದ್ದೀವಿ. ನಮ್ಮಂತವ್ರಿಗೆ ಬ್ಯಾಚುಲರ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಇದ್ರೆ ಫ್ಯಾಮಿಲಿಲಿ ವೈಫ್ ಅವರೆಲ್ಲ ಮಾಡಿಕೊಡ್ತಾರೆ. ನಮ್ಮಂತ ಬ್ಯಾಚುಲರ್ಸ್ ಎಷ್ಟೊತ್ತಿದ್ರು ಇಂತ ಇಂದಿರಾ ಕ್ಯಾಂಟೀನ್ ಬಂದು ಊಟ ಮಾಡೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಡ್ಯೂಟಿಗೆ ಹೋಗ್ಬೇಕಾಗತ್ತಾ, ಬೇಗ ಎದ್ದು ಬೇಗ ಒಂದೊಂದ್ ಟೈಮ್ ಅಲ್ಲಿ ಹುಷಾರಿರಲ್ಲ ಅಂದ್ರೆ ಬೇಗ ಎದ್ದು ಹೋಗೋದಾಗಲ್ಲ, ಬೇಗ ಎಲ್ಲ ಅಡಿಗೆ ಮಾಡ್ಕೊಂಡು ಹೋಗೋದಾಗಲ್ಲ. ಅವಾಗ ಇದು ಇಂದಿರಾ ಕ್ಯಾಂಟೀನ್ ಬಂದು ಊಟ ಮಾಡಿದ್ರೆ ನಮಗೂ ಒಂದಿಷ್ಟು ಕೆಲಸಗಳು ಇದು ರೂಮ್ ಅಲ್ಲಿ ಕಮ್ಮಿ ಆದ್ರೂ ಕೂಡ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ಸರ್ಕಾರ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಭಾರಿ ಚೆನ್ನಾಗಿ ಮಾಡಿದೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ 75 ಇಂದ 80% ಕೂಡ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಒಂದಿಷ್ಟು ಆಗ್ಬೇಕು. ಇದೆಲ್ಲ ಬಡವರಿಗೆ ಮತ್ತೆ ಎಲ್ಲ ಊರಿಂದ ಬಂದು ಎಲ್ಲ ಕಾರ್ಮಿಕರಿಗೆ, ಮತ್ತೆ ಆಮೇಲೆ ಇಲ್ಲಿ ಈರುಳ್ಳಿಗೆ ಅಂತ ಬರ್ತಿರ್ತಾರೆ, ಮೆಣಸಿನಕಾಯಿ ಅಂತ ಬರ್ತಿರ್ತಾರೆ ದುಡಿಯೋಕೆ, 100-150 ರೂಪಾಯಿ ದುಡಿಯೋಕೆ ಬರ್ತಿರ್ತಾರೆ. ಅಂತವ್ರಿಗೆ ಈ ಇಂದಿರಾ ಕ್ಯಾಂಟೀನ್ ಇಂದ ತುಂಬಾ ಉಪಯೋಗ ಆಗುತ್ತೆ ಸರ್. ಸರ್ಕಾರಕ್ಕೆ ಇದಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತೆ. ಯಾಕಂದ್ರೆ ಈಗ ನಾವು ಸರ್ಕಾರ ಇರೋ ರೈತರಿಂದಾನೇ ಸರ್ಕಾರ ಅಲ್ವಾ, ಅದಕ್ಕೋಸ್ಕರ ರೈತರಿಗೆ, ಕಾರ್ಮಿಕರಿಗೆ, ಎಲ್ಲರಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಸರ್. ಇದರಿಂದ ತುಂಬಾ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಕೆಲವು ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ಬೇಕಾದ್ರೆ ಈ ಹಳ್ಳಿಗಳಿಂದ ಬರ್ತಾರೆ. ಬೆಳಗ್ಗೆ ಬೇಗ ಬರ್ಬೇಕಾಗುತ್ತೆ, ಕ್ಲಾಸ್ ಇರ್ತವೆ. ಅಂದ್ರೆ ಬೆಳಗ್ಗೆ ಬೇಗ ಮನೇಲಿ ಅಡಿಗೆ ಮಾಡಿರಲ್ಲ, ಕೆಲವರು ಹೊಟ್ಟೆ ಹಸ್ಕೊಂಡಿರೋ ಬರ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿರೋದು ತುಂಬಾ ಉಪಯೋಗ ಆಗುತ್ತೆ. ವಿದ್ಯಾರ್ಥಿಗಳೇ ಆಗ್ಲಿ, ಕಾರ್ಮಿಕರೇ ಆಗ್ಲಿ, ಕೆಲವು ಬಡವರಿಗಾಗ್ಲಿ ತುಂಬಾ ಉಪಯೋಗ ಆಗಿದೆ. ಈ ತರ ಯೋಜನೆ ಬರ್ಲಿ ಅಂತ ಬಂದಿದ್ದು. ಈ ತರ ಯೋಜನೆ ನಮ್ಮ ಅಜ್ಜಂಪುರದಲ್ಲೂ ಈ ತರ ಉದ್ಘಾಟನೆ ಆಗಿದ್ದು, ಈ ಇಂದಿರಾ ಕ್ಯಾಂಟೀನ್ ಆಗಿದ್ದು ಎಲ್ಲ ಜನತೆಗೂ ತುಂಬಾ ಉಪಯೋಗ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.
ಈ ತರ ಯೋಜನೆಯನ್ನ ಉದ್ಘಾಟನೆ ಮಾಡಿದ ಶಾಸಕರಿವರಿಗೂ ಧನ್ಯವಾದ ಅಂತ ಕೇಳ್ತೀವಿ ಸರ್. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಐತೆ, ಹಾ, ಅದಕ್ಕೆ ನೀವೇನ್ ಹೇಳ್ತೀರಾ? ನಮ್ದು ಹುಣಸ್ಕಟ್ಟ ಉದ್ಘಾಟನೆ ಆಗಿರೋದು ಬಹಳ ಅನುಕೂಲ ಆಗಿದೆ ನಮಗೆ. ಯಾಕೆಂದ್ರೆ ಬಡವ್ರು ಇರ್ತಾರೆ, ಹೋಟ್ಲಿಗೆ ಹೋಗಕ್ ಆಗಲ್ಲ, ಇಲ್ಲಿ ಬಂದು ಆರಾಮಾಗಿ ತಿಂದು ಹೋಗ್ಬೋದು ನಾವು ಆರಾಮಾಗಿ, ಯಾವ ತೊಂದ್ರೆ ಇಲ್ದಂಗೆ. ಹೌದಾ? ವಿದ್ಯುಕ್ತವಾಗಿ ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಆಗಿದೆ. ಅದರ ಬಗ್ಗೆ ಸ್ವಚ್ಛತೆ ಬಗ್ಗೆ ನಾವೆಲ್ಲರೂ ಸಹ ಸದುಪಯೋಗ ಪಡ್ಕೊಳ್ಳೋಣ. ಈ ಪ್ರತಿದಿನನೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ನಡೀತಿದೆ. ಅದಕ್ಕೆ ಎಲ್ಲರೂ ಸಹ ಸಾರ್ವಜನಿಕರು ಸ್ಪಂದಿಸುವ ಮೂಲಕವಾಗಿ ನಮ್ಮ ಇಂದಿರಾ ಕ್ಯಾಂಟೀನ್ ನಮ್ಮ ಊರಿನಲ್ಲಿ ನಾವೆಲ್ಲರೂ ಸಹ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳೋಣ.